Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನಡೆಯಲಿರುವ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಅಖಾಡಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬರ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲಾಗಿ ಸ್ವಾಗತವನ್ನು ಕೋರ್ತೀನಿ. ಅವರು ಅಭ್ಯರ್ಥಿಯಾಗಿ ಬರ್ತಾ ಇದ್ದಾರೆ ಚನ್ನಪಟ್ಟಣಕ್ಕೆ, ಅದಕ್ಕೆ ಅವರಿಗೆ ಸ್ವಾಗತ. ಅವರು ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳ ಮುಖಾಂತರ. ಹಾಗಾಗಿ ಅವರು ಅಭ್ಯರ್ಥಿ ಆಗಲಿ, ಚನ್ನಪಟ್ಟಣಕ್ಕೆ ಬಂದು ಸ್ಪರ್ಧೆ ಮಾಡಲಿ. ಅವರ ಬಹುದಿನಗಳ ಆಸೆ ಏನು, ಮೂವತ್ತು 40 ವರ್ಷಗಳಿಂದ ಚನ್ನಪಟ್ಟಣದ ಒಂದು ಭಾಗದಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ದರು. ಸಾತ್ನೂರು ಕ್ಷೇತ್ರ ಇದ್ದಾಗ ಆ ನಂಟನ್ನು ಇಟ್ಕೊಂಡು ಇವಾಗ ಚನ್ನಪಟ್ಟಣದಲ್ಲಿ ನಾನು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಬನ್ನಿ ನೀವು ಚನ್ನಪಟ್ಟಣಕ್ಕೆ. ರಾಜಕೀಯದಲ್ಲಿ ಸ್ಪರ್ಧೆ ಇವತ್ತು ಅನಿವಾರ್ಯ. ಆದರೆ ಇದು ಸ್ಪರ್ಧೆ ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆ ನಾನು ಈ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಂದರೆ, ಶಿವಕುಮಾರ್ ಅವರು ಬಂದು ಅವರು ನಡ್ಕೊಂಡಂಥ ರೀತಿಯನ್ನು ಗಮನಿಸಿದ್ರೆ, ಅವರು ಮೊದಲು ಕನಕಪುರಕ್ಕೆ ಚನ್ನಪಟ್ಟಣವನ್ನು ಹೋಲಿಸ್ಕೋತಾರೆ. ಇಡೀ ಗೊತ್ತು ನಿಮಗೆ, ಕರ್ನಾಟಕದಲ್ಲಿ ರಿಪಬ್ಲಿಕ್ ಆಫ್ ಕನಕಪುರ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ದರು. ಅದು ಸರಿಯನ್ನು ನಾವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು BJP ಮತ್ತು JDSಗೆ ಅಭ್ಯರ್ಥಿ ಗೆಲ್ಲುವುದರ ಮುಖಾಂತರ ಅದು ಒಂದು ಅರ್ಧ ಕೊಂಡಿಯನ್ನು ಕಳಿಸಿದ್ದೀವಿ. ಇವತ್ತು ಆ ಮಾಡಲನ್ನು ಚನ್ನಪಟ್ಟಣಕ್ಕೆ ತರ್ತೀನಿ ಅಂತ ಅವರು ನೆನ್ನೆ ಅವರ ಭಾಷಣದ ಉದ್ದಕ್ಕೂ ಹೇಳಿದ್ದಾರೆ. ಕನಕಪುರ ಮಾಡಲ್ ಅಂದರೆ ಏನು? ದೌರ್ಜನ್ಯನಾ, ದಬ್ಬಾಳಿಕೆನಾ, ಕೊಲೆನಾ, ಸುಲಿಗೆನಾ, ಬೆದರಿಕೆನಾ, ಅಥವಾ ಬಗ್ದೇ ಇರೋರನ್ನ ಕಾನೂನು ಮುಖಾಂತರ ಸುಳ್ಳು ಕೇಸ್ಗಳು ಹಾಕಿಸಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡಿ ಅವ್ರ ಮೇಲೆ ಅವರಿಗೆ ಬೆದರಿಸಿ ರಾಜಕಾರಣ ಮಾಡೋದಾ? ಇದು ಕನಕಪುರ ಮಾಡಲ್ಲ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.